ಕರುಳಿನ ಕುಡಿ ನೀನು ಹಿಂಗಳಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು ಹಿಂಗಳಕೊಂತ ಕುಂತ್ಯಾಕೆ ನಿನ್ನ ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕೆ ಮನೆಯನ್ನು ಸೇರಲಾಕೆ ನನ್ನ ಕರುಳಿನ ಕುಡಿ ನೀನು ಅಳ್ಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೊಂತ ಕುಂತ್ಯಾಕೆ ಸಣ್ಣಾಕೆ ಇರುವಾಗ ತಾಯಿ ತಂದೆಯ ಮಡಿಲಾಗ ಹೆಣ್ಣು ಸಣ್ಣಾಕೆ ಇರುವಾಗ ತಾಯಿ ತಂದೆಯ ಮಡಿಲಾಗ ನಿನ್ನ ಯೌವನೆಂಬ ಕಾಲ ನಿನ್ನ ಗಂಡನ ಪಾಲಿಗೆ ನಿನ್ನ ಯೌವನೆಂಬ ಕಾಲ ನಿನ್ನ ಗಂಡನ ಪಾಲಿಗೆ ನಿನ್ನ ಕೊಟ್ಟಿದ್ದ ಮನೆ ಬಿಟ್ಟು ನೆರಮನಿಗೆ ಹೋಗಬೇಡ ನಿನಗೆ ಕೊಟ್ಟಿದ್ದ ಮನೆ ಬಿಟ್ಟು ನೆರಮನಿಗೆ ಹೋಗಬೇಡ ಗಂಡ ಉಣ್ಣದಕ್ಕಿಂತ ಮೊದಲು ನೀ ಎಂದು ಉಣ್ಣಬೇಡ ಗಂಡ ಉಣ್ಣದಕ್ಕಿಂತ ಮೊದಲು ನೀ ಎಂದು ಉಣ್ಣಬೇಡ ನನ್ನ ಕರುಳಿನ ಕುಡಿ ನೀನು ಈಗ ಅಳ್ಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೊಂತ ಕುಂತ್ಯಾಕೆ ಮುಪ್ಪಾನ ಬಾಳಿಗೆ ನಿನ್ನ ಮಕ್ಕಳ ನೆರವಿಗೆ ನಿನ್ನ ಮುಪ್ಪಾನ ಬಾಳಿಗೆ ನಿನ್ನ ಮಕ್ಕಳ ನೆರವಿಗೆ ಪರಿತಂತ್ರ ಜನ್ಮವನ್ನು ಶಿವ ಕೊಟ್ಟನ ಹೆಣ್ಣಿಗೆ ಪರಿತಂತ್ರ ಜನ್ಮವನ್ನು ಶಿವ ಕೊಟ್ಟನ ಹೆಣ್ಣಿಗೆ ನಿನ್ನ ಪಾಲಿಗೆ ಬಂದದ್ದು ಪಂಚನಾಮೃತ ಎಂದು ತಿಳಿದು ನಿನ್ನ ಪಾಲಿಗೆ ಬಂದದ್ದು ಪಂಚನಾಮೃತ ಎಂದು ತಿಳಿದು ಹೆಸರನ್ನ ತಾರು ಮಗಳೇ ನೀ ಹುಟ್ಟಿರುವ ಮನೆ ತನಕ ಹೆಸರನ್ನ ತಾರ ಮಗಳೇ ನೀ ಹುಟ್ಟಿರುವ ಮನೆ ತನಕ ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೊಂತ ಕುಂತ್ಯಾಕೆ ಊರಾಗ ನಿನ್ನ ಗಂಡಗ ಇರುತ್ತಾರ ಕೆಲವ ಶ್ರೀಮಂತ ಗೆಳೆಯರ ನಿನ್ನ ಚೆಲುವ ರೂಪ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ ನಿನ್ನ ಅಂದ ಚಂದ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ ಗಟ್ಟಿಗಿರಲಮ್ಮ ನಿನ್ನ ಶೀಲ ಗಂಡಗೊಬ್ಬ ಗಮೀಸಲ ಗಟ್ಟಿಗಿರಲಮ್ಮ ನಿನ್ನ ಶೀಲ ಗಂಡಗೊಬ್ಬ ಗಮೀಸಲ ಇಟ್ಟು ಬಾಳವ್ವ ನನ್ನ ಮಗಳೇ ಹೋಗಿ ಬಾರಮ್ಮ ನನ್ನ ಮಗಳೇ ಇಟ್ಟು ಬಾಳವ್ವ ನನ್ನ ಮಗಳೇ ಹೋಗಿ ಬಾರಮ್ಮ ನನ್ನ ಮಗಳೇ ನನ್ನ ಕರುಳಿನ ಕುಡಿ ನೀನು ಈಗ ಅಳ್ಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು ಈಗ ಅಳ್ಕೊಂತ ಕುಂತ್ಯಾಕೆ ನಿನ್ನ ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕೆ ಮನೆಯನ್ನು ಸೇರಲಾಕೆ ನನ್ನ ಕರುಳಿನ ಕುಡಿ ನೀನು ಅಳ್ಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು ಅಳ್ಕೊಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನು
ಅರ್ಚನಾ ಉಡುಪ ಮ್ಯಾಮ್. ಇವತ್ತು ನನಗೆ ಸಚಿನ್ ಹಾಡಿದಾಗಲೂ ಎ ಟಿ ಕೃಷ್ಣಮೂರ್ತಿ ಅವ್ರು ನೆನಪಾದರು. ನೀವು ಹಾಡಿದಾಗಲೂ ಎ ಟಿ ಕೃಷ್ಣಮೂರ್ತಿ ಅವರೇ ಭಾಳ ನೆನಪಾಗ್ತಾ ಇದ್ದಾರೆ. ತೋಮ್ರಿ ಅವರೇ ತುಂಬ ಸುಂದರವಾಗಿ ಹಾಡಿದ್ರಿ. ಹಾಡಿನ ಬಗ್ಗೆ, ಶ್ರುತಿ ತಾಳ ಭಾವಗಳ ಬಗ್ಗೆ ಏನು ದೂಸರ ಮಾತೇ ಇಲ್ಲ. ಪರ್ಫೆಕ್ಟ್ ಸಿಂಗಿಂಗ್. ತುಂಬ ಚೆನ್ನಾಗಿ ಹಾಡಿದ್ರಿ. ಸಾಹಿತ್ಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ, ಯಾಕಂದರೆ ಅದು ಆಗಿನ ಕಾಲಕ್ಕೆ ಬರೆದಂಥ ಹಾಡಿರಬಹುದು. ಒಂದೇ ಒಂದು ವಿಷಯ ತಮಾಷೆಯಾಗಿ ಹೇಳೋದಕ್ಕೆ ಹೇಳ್ತೀನಿ. ಹೀಗೆ ಮದುವೆ ಆದ ಹೊಸರಲ್ಲಿ ನಾನು ನನ್ನ ಗಂಡ ಬಂದ ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಕಾದು ಅಲ್ಟಿಮೇಟ್ಲಿ ಆ್ಯಸಿಡಿಟಿ ಬರೆಸ್ಕೊಂಡೆ. ದಿನ ತಲೆನೋವು, ಅವ್ನು ಬರ್ತಾ ಇಲ್ಲ, ನಾನು ಊಟ ಮಾಡ್ತಾ ಇಲ್ಲ. ಸೊ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಕೆಲಸಕ್ಕೆ ಹೋಗ್ತಾರೆ, ಅವರು ದುಡಿತಾರೆ ಹೆಗ್ಲಿಗೆ ಕೊಟ್ಟು. ಈಗಿನ ಕಾಲಕ್ಕೆ ಇದು ಸ್ವಲ್ಪ ಸಾಹಿತ್ಯ ಅಪ್ರಸ್ತುತ ಅಂತ ಅನ್ನಿಸ್ಬಹುದು. ಬಟ್ ಒಂದೇ ಒಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಹಾಡಿನ ಮಧ್ಯದಲ್ಲಿ ಒಂದು ಸಾಲು ಬರುತ್ತಲ್ಲ, ಶ್ರೀಮಂತರ ಮಕ್ಕಳ ನಿನ್ನನ್ನು ಮೋಹಿಸ್ಬಿಡ್ತಾರೆ ನಿನ್ನ ಅಂದ ಚಂದ ನೋಡಿ ಅಂತ. ನಿನ್ನ ಗಂಡನ ಊರಾಗ ನಿನ್ನ ಗಂಡಗ ಇರುತ್ತಾರ ಕೆಲವ ಶ್ರೀಮಂತ ಗೆಳೆಯರ, ನಿನ್ನ ಚೆಲುವ ರೂಪ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ, ನಿನ್ನ ಅಂದ ಚಂದ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ. ಅದಕ್ಕೆ ಬೀಳಬೇಡ ಅಂತ ಹೇಳ್ತೀರಲ್ಲ, ಅದು ಸತ್ಯ. ಆದರೆ ಯಾರೂ ಆ ಶ್ರೀಮಂತ ಮಕ್ಕಳಿಗೆ ಮದುವೆಯಾದ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಬೇಡಿ ಅಂತ ಹೇಳ್ಕೊಡಲ್ವಲ್ಲ, ಅದು ದುರಂತ. ಅಥವಾ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಅಂತ ತಂದೆ ತಾಯಿಯರು ಬುದ್ಧಿ ಹೇಳಲ್ಲ ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಈ ಥರ ಬಟ್ಟೆ ಹಾಕೋ, ಈ ಥರ ವೇಷಭೂಷಣ ಇರಲಿ, ಈ ಥರ ನಡೆನುಡಿ ಇರಲಿ, ತಲೆ ಬಗ್ಗಿಸಿ ನಡಿಬೇಕು ಅಂತ ಹೇಳಿಕೊಡುವ ಸಮಾಜ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡಿ ಅಂತ ಯಾಕೆ ಹೇಳ್ಕೊಡಲ್ಲ ಅನ್ನೋದು ಮಾತ್ರ ನನಗೆ ಅದು ಬಹಳ ವರ್ಷಗಳಿಂದ ಅದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಲು ಇದು ವೇದಿಕೆ ಅಲ್ಲ ಎನಿವೆ. ಬಟ್ ನೀವು ಹಾಡನ್ನು ತುಂಬ ಸುಂದರವಾಗಿ ಹಾಡಿದ್ರಿ. ದೇವರು ನಿಮಗೆ ಹೆಚ್ಚು ಶಕ್ತಿ ಕೊಡಲಿ. ಹಾಡಿನ ಬಗ್ಗೆ ನನ್ನದೇನು ದೂಸರ ಮಾತೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್. ಮಡಿಲಾಗ ಹುಟ್ಟಿದ ಬಳ್ಳಿ ಮಡಿಲಾಗ ಉಳಿಯುವುದೇನ, ಕುಡಿಬಿಟ್ಟು ಹೊರಗೆ ಬಂದು ಹೂ ಹಣ್ಣನ್ನು ಕೊಡದೇನ ಅಂತ ಮುಂದೆ ಆ ಸಾಲಿತ್ತು. ಹಾಡಲಿಲ್ಲ ಅಂತ ಕಾಣುತ್ತೆ ನೀವಲ್ಲ? ಹಾಂ, ಅದು ಭಾಳ ಚೆನ್ನಾಗಿ, ಆ ಸಾಲು ಭಾಳ ಇಷ್ಟ ನನಗೆ. ಉಳಿದ ಹಾಗೆ ನಾವು ಅರ್ಚನಾ ಮ್ಯಾಮ್ ಹೇಳಿದ್ದು 100ಕ್ಕೆ 100 ಸತ್ಯ. ಇಂದಿನ ಕಾಲದಲ್ಲಿ ಏನಂದರೆ ಮನೆ ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಊಟ ಮಾಡಿದ್ಮೇಲೆ ತಾಯಿ ಉಳಿದಿದ್ರೆ ಅದರಲ್ಲಿ ಕೊನೆಯಲ್ಲಿ ಎಷ್ಟು ಉಳಿದಿರುತ್ತೋ ಅದನ್ನೇ ತಿಂದು ಜೀವನ ಮಾಡಬೇಕಾಗಿದ್ದ ಪರಿಸ್ಥಿತಿ ಇತ್ತು. ಉಳಿತನೂ ಇರಲಿಲ್ಲ. ಈ ದೃಷ್ಟಿಲಿ ನೋಡಿದ್ರೆ ಹಾಡಿನ ಸಾಹಿತ್ಯ ಅಪ್ರಸ್ತುತ. ಅದು ಭಾಳ ವಿವರವಾಗಿ ಹೇಳಿಬಿಟ್ಟಿದ್ದಾರೆ ಮೇಡಮ್. ಅದ್ರ ಬಗ್ಗೆ ನಾನು ಮತ್ತೆ ಚಕಾರ ಎತ್ತಲ್ಲ. ಹೆಣ್ಣು ಮಕ್ಕಳಿಗೆ ಯಾವಾಗೂ ನೀತಿ ಹೇಳೋದು, ಗಂಡು ಮಕ್ಕಳಿಗೆ ನೀತಿ ಹೇಳೋಂಗೆ ಅಲ್ವಾ? ಗಂಡು ಮಕ್ಕಳು ಕೂಡ ಅದನ್ನು ಪಾಲನೆ ಮಾಡಬೇಕು, ನಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಂತ ತಾಯಂದರು ಹೇಳಿಲ್ವಾ? ಖಂಡಿತ ಹೇಳಿದ್ದಾರೆ. ಹಾಡುಗಳಲ್ಲಿ ಹೇಳದೇ ಇದ್ದರೂ ಕೂಡ ತಾಯಂದರು ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಮಣಿಯಾಗು, ಕಂದಯ್ಯ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹೇಳಿರೋರು ತಾಯಿನೇ. ಹೌದು ಸರ್, ಅದು ಹೇಳಿದಾಳಲ್ವಾ? ಹೌದು, ಜನಪದರಲ್ಲಿ. ಹೌದು ಸರ್. ಈ ಥರದ ನೀತಿಗಳನ್ನು ಹೆಚ್ಚು ನಾವು ಕೇಳಬೇಕು, ಗಂಡು ಮಕ್ಕಳು ಕೂಡ ಕೇಳಬೇಕು. ಬಹುತೇಕ ನಾವು ತಾಯಂದರು ಯಾರಿದ್ದಾರೆ ಅವರು ಗಂಡು ಮಕ್ಕಳಿಗೇ ಬುದ್ಧಿವಾದ ಜಾಸ್ತಿ ಹೇಳಬೇಕು. ಹೌದು ಅನ್ನೋರೆಲ್ಲ ಚಪ್ಪಾಳೆ ಕೊಡಿ. ಹೌದಲ್ಲ? ಗಂಡು ಮಕ್ಳಿಗೆ ಬುದ್ಧಿ ಹೇಳಬೇಕು. ಯಾಕೆ ಅಂದರೆ ಹೆಣ್ಣು ಮಕ್ಕಳನ್ನ ತಪ್ಪು ದಾರಿಗೆ ಎಳೆಯೋದೇ ಗಂಡು ಮಕ್ಕಳು ಅಲ್ವಾ? ಹೌದು ತಾನೆ? ಹಾಗಾಗಿ ಈ ಇಬ್ಬರು ಕಡೆ ತಪ್ಪಿದ್ದಾಗ ಅದು ಬೇರೆ ವಿಷಯ. ಆದರೆ ಸಮಾಜ ಸರಿ ದಾರಿಲಿ ಇರಬೇಕು ಅಂತಂದರೆ ಎರಡೂ ಕಡೆ ಸಮನಾಗಿ ನೋಡಬೇಕು ಅಲ್ವಾ? ನಾನು ಅರ್ಥ ಮಾಡ್ಕೊಂಡಿದ್ದು, ನನ್ನ ಮದುವೆ ಆದಾಗೂ ಕೂಡ ನನ್ನ ಹೆಂಡತಿ ಮನೆಯವರು ಅವಳಿಗೆ ಇದೇ ಥರ ಬುದ್ಧಿ ಹೇಳಿ ಎಲ್ಲ ಕಳಿಸಿದರು. ನಾನು ಹೋಗೋವರೆಗೂ ಊಟ ಮಾಡ್ತಿರಲಿಲ್ಲ, ಏನಿಲ್ಲ. ಒಂದು ದಿನ ಹೇಳಿದೆ ನಾನು, ನೀನು ನನಗೆ ಯಾಕೆ ವೆಯ್ಟ್ ಮಾಡ್ತೀನಿ, ನಿನ್ನ ಊಟ ನೀನು ಮಾಡ್ಕೊ, ಈಗ ಬಿಡಪ್ಪ,
ಏನಾಗ್ಬಿಟ್ಟದೆ ಅಂದರೆ ನಾ ಊಟ ಮಾಡಿಬಿಟ್ಟು ಆರಾಮಾಗಿ ಮಲಗಿರ್ತಾಳೆ, ನಾನು ಹೋಗಿ ಊಟ ಅಂದರೆ ತಮಾಷೆಗೆ ಹೇಳಿದೆ ನಾನು, ನಿಮ್ಮ ಊಟ ನೀವು ಮಾಡ್ಕೊಳ್ರಿ, ನನ್ನ ಊಟ ನಾನು ಮಾಡ್ಕೊತೀನಿ ಅಲ್ವಾ. ಇದು ಬೇಕು, ಆ್ಯಕ್ಚುಲಿ ಇದು ಬೇಕು. ಏನಂದರೆ ಅದೇ ನಿಜವಾದ. ಅವ್ರಿಗೆ ಹಸುವಾದಾಗ ಅವ್ರು ಊಟ ಮಾಡಲಿ ಬಿಡಿ ಅಲ್ವಾ, ನನಗೆ ಹಸುವಾದಾಗ ನಾನು ಊಟ ಮಾಡ್ತೀನಿ. ಈ ಥರದ್ದೊಂದು ಸಮಾನತೆ ಎಲ್ಲರೂ ಬೆಳೆಸ್ಕೊಳ್ಬೇಕು. ಅವ್ರವ್ರಿಗೆ ಏನೇನು ಆಸೆ ಇರುತ್ತೋ ಅವ್ರವ್ರ ಸ್ವತಂತ್ರ ಇದೆ, ಅವ್ರಿಗೂ ಕೂಡ ಸ್ವತಂತ್ರ ಇದೆ. ಅವರು ಹೇಗೆ ಬದುಕಬೇಕು ಅವರು ಹಾಗೆ ಬದುಕಬೇಕು, ಆದರೆ ಹೊಂದಾಣಿಕೆಯಲ್ಲಿ ಬದುಕಬೇಕು ಅನ್ನೋದಷ್ಟೇ ಒಳ್ಳೆಯ ಅರ್ಥ. ಮತ್ತು ಇಂದಿನ ಸಂಚಿಕೆಯಲ್ಲಿ ನೀವು ಹಾಡಿದ ಹಾಡು ಹೆಣ್ಮಕ್ಳ ಬಗ್ಗೆ ಒಳ್ಳೆಯ ಹಾಡನ್ನು ಹಾಡಿದ್ರಿ. ಹೌದು ಸರ್, ಗುಡಿ ಚಂದ. ಅಲ್ವಾ ಅಲ್ವಾ ನೋಡಿ, ಆ ಹಾಡು ಈ ಹಾಡಿಗೆ ಹೋಲಿಕೆ ಮಾಡಿದಾಗ ಅಲ್ವಾ ಎಷ್ಟು ಎಷ್ಟು ವಿಭಿನ್ನವಾಗಿದೆ ಮತ್ತು ಎಷ್ಟು ದೂರ ಇದೆ, ಅದಕ್ಕೂ ಇದಕ್ಕೂ ಎಷ್ಟು ದೂರ ಇದೆ ಅಲ್ವಾ. ಹೌದು ಸರ್. ತೋಮ್ರಿಯವರೇ? ಹೌದು ಸರ್. ನೋಡಿ ಒಳ್ಳೆಯ ಹಾಡುಗಳು, ಬಟ್ ಈ ಕಾಲಕ್ಕೆ ಅದು ಯಾಕೋ ಸಾಹಿತ್ಯ ಅಷ್ಟು ಅಪ್ರಸ್ತುತ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ. ಸರಿ ಆಯಿತು. ವೇಮಗಲ್ ನಾರಾಯಣ್ ಸ್ವಾಮಿ ಸರ್. ಗುರುರಾಜ್ ಹೊಸಕೋಟೆಯದು ಅಲ್ವಾ, ತುಂಬ ಪ್ರಸಿದ್ಧಿಗೊಳಿಸಿರ್ತಕ್ಕಂಥ ಹಾಡು. ಒಂದು ಕಾಲಕ್ಕೆ ಈಗ ಮುನಿರಾಜ್ ಅವರು ಹೇಳಿದಾಗೆ, ಮೇಡಮ್ ಅವರು ಹೇಳಿದಾಗೆ ಅದು ಇತ್ತು, ಅದು ಚಾಲನೆಯಲ್ಲಿತ್ತು. ಅದು ಈಗ ಈ ಹಾಡು ಅಷ್ಟು ಚಾಲನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಇವರಿಬ್ಬರಿಗೂ ನಂದು ವಿಭಿನ್ನ. ಮೇಡಮ್ ಹೇಳಿದ್ರಲ್ಲ, 2 ದಿವಸ ನಾನು ಗಂಡ ಬರೋವ್ರಿಗೂ ಕಾಯ್ತಾ ಇದ್ದೆ ಅಂತ. ಮುನ್ರಾಜ್ ಅವರು ಹೇಳಿದ್ರಲ್ಲ, ಅವ್ರ ಪತ್ನಿಯವರು ಕಾಯ್ತಾ ಇದ್ರು ಅಂತೇಳಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೊಂದು ಅದೊಂದು ಎಕ್ಸಂಪ್ಷನ್ ಇರ್ತಿದ್ದು, ನಮ್ಮ ಕಾಯಂಗೆ ಎಲ್ಲ. ಯಾಕಂದ್ರೆ ನಾವು ಬರ್ತಾ ಇದ್ದೀವಿ ಯಾವ ಟೈಮು ಯಾವ ಗಳಿಗೆ ನಾವು ಬಂದೋಬಸ್ತ್ ಡ್ಯೂಟಿ ಮಾಡಿ ರಾತ್ರಿ 4 ಗಂಟೆ 3 ಗಂಟೆ 5 ಗಂಟೆಗೆ ಬಂದು ನಾವು ಊಟ ಮಾಡಿದ್ದೀವಿ. ಆದರೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅದು ನಮಗೆ ಎಕ್ಸೆಪ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಯಾರೂ ಸಮಯಕ್ಕೆ ಊಟ ಮಾಡೋಂಗಿಲ್ಲ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, 11 ಗಂಟೆಗೆ ನೈಟ್ ರೌಂಡ್ ಸ್ಟಾರ್ಟ್ ಆದರೆ ಬೆಳಗ್ಗೆ 6 ಗಂಟೆವರೆಗೂ ಇರ್ತಾಯಿತ್ತು. ಕೆಲವೊಂದು ವಿಶೇಷವಾದ ಹಬ್ಬಗಳಲ್ಲಿ ಅಂತೂ ಒಂದೊಂದು ದಿವಸ ಮನೆಗೆ ಬರೋಂಗಿಲ್ಲ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಇಲ್ಲಿ ನೀವು ಹೇಳಿದ್ದು ಹಾಡಲ್ಲಿ ಈಗೆಲ್ಲ ಓವೆನ್ ಬಂದುಬಿಟ್ಟಿದೆ, ಅವ್ರವ್ರಿಗೆ ಇಷ್ಟ ಆದಾಗ ಬಿಸಿ ಮಾಡ್ಕೊಂಡು ತಿನ್ಬಿಡ್ತಾರೆ, ಕಾಯೋದಿಲ್ಲ ಯಾರೂ. ಅದಲ್ಲದೆ ಅದು ಬಿಟ್ಟರೆ ಇನ್ನು ಸಾಹಿತ್ಯದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಕೆಲವೊಂದು ಅಂಶಗಳನ್ನ ಈ ಕಾಲಕ್ಕೆ ಅದು ಸರಿ ಹೊಂದೋದಿಲ್ಲ. ಅದು ನಾವು ಯಾರಿಗೋ ಒಬ್ಬರನ್ನ ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಆದ್ರೂ ಅದು ಹಾಡಾಗಿ ನಾವು ಕೇಳಿ ಖುಷಿ ಪಡಬೇಕು ಅಷ್ಟೇ, ಬಿಟ್ಟರೆ ಅದನ್ನು ತುಂಬ ಆಳವಾಗಿ ಅದರ ಅರ್ಥಕ್ಕೆ ನಾವು ಹೋಗೋದು ಅಪ್ರಸ್ತುತ ಅಂತ ನನಗನ್ಸುತ್ತೆ ಅಲ್ವಾ. ಸರಿ ಸರ್, ಒಳ್ಳೆಯದಾಗಲಿ. ಒಳ್ಳೆ ಗೀತೆ ಕೊಟ್ಟಿದ್ದೀರಿ ನೀವು. ಗುರುರಾಜ್ ಹೊಸಕೋಟೆ ಅವರು ಒಂದು ಕಾಲಕ್ಕೆ ತುಂಬ ಹೆಸರು ಮಾಡಿದ್ರಿ ಇಂಥ ಹಾಡುಗಳನ್ನ. ಅವ್ರದ್ದೇ ರಚನೆ, ಅವ್ರದ್ದೇ ಸಂಗೀತ ಹೌದು ಸರ್ ಅಲ್ವಾ. ಹೌದು ಸರ್. ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು